ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೂಪರ್ ಸಿಂಪಲ್ ಹೇರ್ ಕೇರ್ ರೆಮಿಡಿ ಯಾವುದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಸಿಂಪಲ್ ಆಗಿ ಅಗಸೆ ಬೀಜದಿಂದ ಹೇಗೆ ಒಂದು ತಿನ್ ಹೇರಿಂದ ತಿಕ್ ಹೇರ್ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಗಾಗಿ ಈ ಇನ್ಫಾರ್ಮೇಷನ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲಿಗೆ ನಾವಿಲ್ಲಿ ಅಗಸೆ ಬೀಜದಿಂದ ಯಾವ್ಯಾವ ರೀತಿ ಉಪಯೋಗ ಇದೆ, ಅಗಸೆ ಬೀಜದಲ್ಲಿ ಯಾವ್ಯಾವ ಕಂಟೆಂಟ್ ಇದೆ ಅಂತ ನೋಡೋದಾದರೆ ಇದರಲ್ಲಿ ಒಮೆಗಾ 3 ಇದೆ, ಪ್ರೋಟೀನ್ ಇದೆ, ಮತ್ತು ವಿಟಮಿನ್ ಇ ಇದೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ. ಹಾಗಾಗಿ ಅಗಸೆ ಬೀಜ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದನ್ನು ನಾವು ಸ್ಕಿನ್ ಗ್ಲೋ ಆಗೋದಕ್ಕೂ ಯೂಸ್ ಮಾಡ್ಬೋದು, ಹೇರ್ ಕೇರ್ಗೂ ಯೂಸ್ ಮಾಡ್ಬೋದು, ಹಾಗೆ ಬಾಡಿಗೂ ಕೂಡ ಹೆಲ್ತಿಯಾಗಿರೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡುವಂಥ ಇನ್ಫಾರ್ಮೇಷನ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಫಾಲ್ ಕಮ್ಮಿಯಾಗಿ ಹೊಸ ಹೇರ್ ಬೆಳೆಯೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಮತ್ತು ಸ್ಮೂತ್ ಹೇರು ಮತ್ತು ಶೈನಿಂಗ್ ಹೇರ್ ಸಿಗುತ್ತೆ ನಿಮಗೆ. ಜೊತೆಗೆ ಹೇರು ರೂಟ್ಸಿಂದನೇ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ನೀವು ಬೇಬಿ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿರಿ. ಕನ್ಸಿಸ್ಟೆನ್ಸಿಯಾಗಿ ವಾರಕ್ಕೆ 1 ಸತಿನೋ ಇಲ್ಲ 2 ಸತಿನೋ ಈ ರೀತಿಯಾಗಿ ಹೋಮ್ ಮೇಡ್ ರೆಮಿಡಿಗಳನ್ನ ಯೂಸ್ ಮಾಡ್ತಾ ಬನ್ನಿ, ಫಾಲೋ ಮಾಡ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು 3 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ನ ನೀವೇ ನೋಡ್ಬೋದು. ಈ ಅಗಸೆ ಬೀಜ ತುಂಬಾ ಹೇರು ತಿಕ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ರೀಗ್ರೋತ್ ಆಗೋದಕ್ಕೆ ಬೇಗ ಫಾಸ್ಟೆಸ್ಟ್ ರೀಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಆದಷ್ಟು ನೀವು ಹೋಮ್ ಮೇಡ್ ರೆಮಿಡಿಗಳನ್ನೇ ಟ್ರೈ ಮಾಡ್ತಾ ಬನ್ನಿ. ಇನ್ನು ಈ ಹೋಮ್ ರೆಮಿಡಿ ಹೇರ್ ಪ್ಯಾಕ್ ಅಥವಾ ಈ ಹೋಮ್ ರೆಮಿಡಿನ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಮೊದಲಿಗೆ ಇಲ್ಲಿ ಬೇಕಾಗಿರೋದು ಏನು ಅಂತಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಫ್ಲೆಕ್ಸೀಡ್ ಅಂತ ಬರುತ್ತಲ್ಲ ಅದು. ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ಗಳಲ್ಲೂ ಇದು ಸಿಗುತ್ತೆ. ಇದ್ರ ಜೊತೆಗೆ 1-2 ಗ್ಲಾಸ್ ಆಗೋಷ್ಟು ನೀರು, ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸುಲ್ ಅಂತ, ಅದು ಹೇರ್ಗೆ ಮತ್ತು ಸ್ಕಿನ್ ಗ್ಲೋಗೆ ತುಂಬಾ ಸಹಾಯ ಮಾಡುತ್ತೆ. ಅಗಸೆ ಬೀಜದಲ್ಲೇ ಆಲ್ಮೋಸ್ಟ್ ವಿಟಮಿನ್ ಇ ಎಲ್ಲ ಕಂಟೆಂಟ್ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಇನ್ನೂ ರೀಗ್ರೋತ್ ಚೆನ್ನಾಗಾಗಲಿ ಅಂತಂದರೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ನ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ತುಂಬಾ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ನೀವು ಅದನ್ನು ಯೂಸ್ ಮಾಡ್ಬೋದು. ಈ ವಿಟಮಿನ್ ಇ ಕ್ಯಾಪ್ಸುಲು ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಹೇರು ಶೈನ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಹೇರು ತಿಕ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದು ಸ್ಕಿನ್ ಗ್ಲೋ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಬೇಕು ಅಂತಂದರೆ ಹೇಳಿ. ಸ್ಕಿನ್ ಗ್ಲೋಗೆ ಹೇಗೆ ಇದನ್ನು ತಯಾರಿ ಮಾಡ್ಕೊಬೋದು, ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡು ಸ್ಕಿನ್ ಗ್ಲೋ ಮಾಡ್ಕೊಬೋದು ವಿಟಮಿನ್ ಇ ಕ್ಯಾಪ್ಸುಲಿಂದ ಅನ್ನೋದನ್ನ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಈ ಹೋಮ್ ರೆಮಿಡಿನ ಹೇಗೆ ತಯಾರಿ ಮಾಡ್ಕೊಳ್ಳೋದು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ, ಅಥವಾ ಒಂದು ಪಾತ್ರೆಯಲ್ಲಿ ಕೆಳಗಡೆ ತಳ ದಪ್ಪ ಇರಬೇಕು ಸ್ವಲ್ಪ, ಏಕೆಂತಂದರೆ ಅದು ಸೀದೋಗ್ಬಾರ್ದಲ್ಲ. ಹಾಗಾಗಿ ದಪ್ಪ ತಳ ಇರುವಂಥ ಒಂದು ಪಾತ್ರೆ ತೊಗೊಳ್ಳಿ, ಇಲ್ಲ ಪ್ಯಾನ್ ತೊಗೊಳ್ಳಿ. ನಿಮ್ಮ ಅನುಕೂಲ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಯೂಸ್ ಮಾಡ್ತೀರೋ ಆ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಆ ಪಾತ್ರೆಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ನೀರು, ಅದನ್ನು ಆ್ಯಡ್ ಮಾಡಿ. 1-2 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ. ನೀರು ಹಾಕಿದಾದಮೇಲೆ ನಾವಿವಾಗ ಫ್ಲೆಕ್ಸೀಡ್ನ ತೊಗೊಂಡಿದ್ವಲ್ಲ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ. ಅದಾದಮೇಲೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ. 5 to 10 ಮಿನಿಟ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಕಮ್ಮಿ ಉರಿನೂ ಬೇಡ, ತುಂಬ ಜೋರು ಉರಿನೂ ಬೇಡ, ಅದು ಸೀದೋಗೋ ಥರ ಏನೂ ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಟು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. 10 ಮಿನಿಟ್ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಅದು 10 ಮಿನಿಟ್ ಆದಮೇಲೆ ಜಲ್ಲಾಗಿ ಅದು ಕನ್ವರ್ಟ್ ಆಗುತ್ತೆ. ಅಲ್ಲಿ ತನಕ ಕನ್ಸಿಸ್ಟೆನ್ಸಿಯಾಗಿ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ಪೂನ್ ಇದ್ದರೆ ಅದರಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ತಾಯಿರಿ. ಇಲ್ಲಾಂತಂದರೆ ಹಾಗೆ ಬಿಟ್ಟರು 10 ಮಿನಿಟ್ ಬಾಯ್ಲ್ ಆದಾಗ ಅದು ಜಲ್ಲಾಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ಇಮ್ಮಿಡಿಯೇಟು ನೀವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಏಕೆಂತಂದರೆ ಅದು ನೀವು ಇಮ್ಮಿಡಿಯೇಟು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಫಿಲ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಜೆಲ್ ಇರುತ್ತಲ್ಲ, ಅದು ಕನ್ವರ್ಟ್ ಆಗಿರೋವಂಥ ಜೆಲ್ಲು ಅದಕ್ಕೇ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅಗಸೆ ಬೀಜ ಹಾಕಿರೋದು ನೀವು ಮಿಕ್ಸ್ ಆಗಿಬಿಡುತ್ತೆ, ನಮಗೆ ಜೆಲ್ ಕನ್ಸಿಸ್ಟೆನ್ಸಿ ಸಿಗೋಲ್ಲ. ಹಾಗಾಗಿ 10 ಮಿನಿಟ್ ಬಾಯ್ಲ್ ಆಗಿದ್ದಾದಮೇಲೆ ಜೆಲ್ ಕನ್ಸಿಸ್ಟೆನ್ಸಿ ಆದ ತಕ್ಷಣ ಇಮ್ಮಿಡಿಯೇಟು ಸ್ಟವ್ ಆಫ್ ಮಾಡಿ ನೀವು ಇಮ್ಮಿಡಿಯೇಟು ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆಗೆ ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಹೇರು ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ನೀವು ಬಳಸ್ಬೋದು. ಇವಾಗ 2 ಗ್ಲಾಸ್ಗೆ 2
ಟೇಬಲ್ ಸ್ಪೂನ್ ಆಗೋಷ್ಟು, 4 ಗ್ಲಾಸ್ಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು, ಅಷ್ಟು ನಿಮ್ಮ ಹೇರ್ ಕ್ವಾಂಟಿಟಿ ಎಷ್ಟಿದೆ, ಹೇರ್ ಲೆಂತ್ ಎಷ್ಟಿದೆ ಅಷ್ಟು ನೀವು ಹಾಕ್ಕೊಳ್ಳಿ. 1 ಗ್ಲಾಸ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ಇಮ್ಮಿಡಿಯೇಟು ನೀವು ಫಿಲ್ಟರ್ ಮಾಡಿಟ್ಟಾದಮೇಲೆ ನೀವು ಬಿಸಿ ಬಿಸಿನೇ ಯೂಸ್ ಮಾಡೋಕ್ಕಾಗಲ್ಲ, ಅದು ಹೇರ್ ಫಾಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಉಗುರು ಬೆಚ್ಚಂತಲ್ಲ, ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ ಅದನ್ನು. ಇವಾಗ ಈ ಹೋಮ್ ರೆಮಿಡಿ ರೆಡಿ ಆಗಿರುತ್ತೆ. ಕಂಪ್ಲೀಟಾಗಿ ಒಂದು 10 ಮಿನಿಟ್ ಬಿಟ್ಟರೆ ಸಾಕು, ಕಂಪ್ಲೀಟಾಗಿ ಕೂಲ್ ಆಗುತ್ತೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ತೆಗೆದಿಟ್ಕೊಂಡಿದ್ದಂತಹ ವಿಟಮಿನ್ ಇ ಕ್ಯಾಪ್ಸುಲು. ವಿಟಮಿನ್ ಇ ಕ್ಯಾಪ್ಸುಲ್ ನಿಮಗೆ 2 ಸಾಕಾಗುತ್ತೆ. ನೀವು 2 ಟೇಬಲ್ ಸ್ಪೂನ್ಗೆ 2, 1 ಟೇಬಲ್ ಸ್ಪೂನ್ಗೆ 1, 1:1 ಆ ರೇಷಿಯೋದಲ್ಲಿ ನೀವು ಬಳಸಿ. ವಿಟಮಿನ್ ಇ ಕ್ಯಾಪ್ಸುಲ್ನ ಜಲ್ನ ಅದಕ್ಕೆ ನೀವು ಮಾಡಿಟ್ಕೊಂಡಿದ್ದಂತಹ ಅಗಸೆ ಬೀಜದ ಜಲ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಅದನ್ನ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀಟಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಇವಾಗ ಈ ರೆಮಿಡಿನ ಹೇಗೆ ಬಳಸೋದು ಅಂತ ನೋಡೋದಾದರೆ, ಸ್ಕ್ಯಾಲ್ಪ್ ಪೂರ್ತಿ ನಿಮ್ಮದು ತಲೆ ನೆತ್ತಿ ಪೂರ್ತಿ ಡ್ರೈ ಆಗಿರಬೇಕು, ಅಥವಾ ಹೇರ್ ವಾಶ್ ಮಾಡಿ ಕಂಪ್ಲೀಟಾಗಿ ಡ್ರೈ ಆಗಿ ಇಟ್ಕೊಳ್ಳಿ. ಆವಾಗ ನೀವು ಯಾವುದೇ ಹೋಮ್ ರೆಮಿಡಿ ಹಾಕಿದ್ರೂ ಅದು ಕನ್ಸಿಸ್ಟೆನ್ಸಿ ಕೂರುತ್ತೆ. ಇವಾಗ ಇದನ್ನು ನೀಟಾಗಿ ಈ ಜೆಲ್ನ ನೀವು ಹೇರು ನೆತ್ತಿಯಿಂದ ಹಿಡಿದು ತಲೆ ಕೂದಲು ಎಲ್ಲಿ ತನಕ ಲೆಂತ್ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿ. ನಿಧಾನಕ್ಕೆ ನೀವು ಕೈಯಲ್ಲಾದರೂ ಅಪ್ಲೈ ಮಾಡ್ಬೋದು, ಅಥವಾ ಒಂದು ಕಾಟನ್ ತೊಗೊಂಡು ಅದರಿಂದ ಬೇಕಾದರೂ ಅಪ್ಲೈ ಮಾಡ್ಬೋದು. ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದಾದಮೇಲೆ ಒಂದು 10 ಮಿನಿಟ್ ಆದರೂ ನೀಟಾಗಿ ಬೆರಳುಗಳಿಂದ ಮಸಾಜ್ ಮಾಡಿ. ತುಂಬ ರಫ್ ಆ್ಯಂಡ್ ಟಫಾಗಿ ಮಸಾಜ್ ಮಾಡೋಕ್ಕಿಂತ ಸಾಫ್ಟಾಗಿ ನಿಧಾನಕ್ಕೆ ಒಂದು 10 ಮಿನಿಟು ಮಸಾಜ್ ಮಾಡ್ಕೊಳ್ಳಿ. ಅದಾದಮೇಲೆ 30 ಮಿನಿಟು ಹಾಗೆ ಅದನ್ನು ಬನ್ ಹಾಕ್ಬಿಟ್ಟು ಹಾಗೆ ಬಿಡಿ. ಇಲ್ಲ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಬ್ರೈಡ್ ಹಾಕ್ಬಿಟ್ಟು ಬಿಡಿ, ಇಲ್ಲ ಬನ್ ಹಾಕ್ಕೊಂಡು ಹಾಗೆ ಬಿಟ್ಬಿಡಿ. ಅದಾದಮೇಲೆ 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ನೀವು ಆದಷ್ಟು ಹೇರ್ ವಾಶನ್ನು ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿದ್ರೆ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇಲ್ಲ ನಮಗೆ ಏನಂತಂದರೆ ತಣ್ಣೀರಲ್ಲಿ ಮಾಡಿದ್ರೆ ಸ್ವಲ್ಪ ಅಲರ್ಜಿ ಆಗುತ್ತೆ, ಆಮೇಲೆ ಸ್ವಲ್ಪ ನಮಗೆ ಕೋಲ್ಡ್ ಆಗುತ್ತೆ ಅಂತ ಅನ್ನೋರಿಗೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡುವಾಗ ಆದಷ್ಟು ಮೈಲ್ಡ್ ಶಾಂಪುಗಳನ್ನೇ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ. ತುಂಬ ಕೆಮಿಕಲ್ ಆ್ಯಡೆಡ್ ಇರುವಂಥ ಶಾಂಪುಗಳು ಯೂಸ್ ಮಾಡೋಕ್ಕಿಂತ ಮೈಲ್ಡ್ ಶಾಂಪು ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟು ನೋಡ್ಬೋದು. ಹೇರ್ ಗ್ರೋತ್ಗೂ ಕೂಡ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಮೈಲ್ಡ್ ಶಾಂಪು. ಮತ್ತು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ, ಇಲ್ಲ ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡೋದ್ರಿಂದ. ಇನ್ನು ಆ್ಯಸ್ ಯೂಶುವಲ್ ಹೇರ್ ವಾಶ್ ಆಗಿದ್ದಾದಮೇಲೆ ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ಅದನ್ನ ಯಾವುದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡಿ, ಡ್ರೈಯರ್ ಯೂಸ್ ಮಾಡಿ ಡ್ರೈ ಮಾಡ್ಕೊಳ್ಳೋಕ್ಕಿಂತ ನ್ಯಾಚುರಲಾಗಿ ಡ್ರೈ ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು ನೀವು. ನ್ಯಾಚುರಲಾಗಿ ಡ್ರೈ ಮಾಡ್ಕೊಳ್ಳೋದ್ರಿಂದ ಹೇರ್ಗೂ ಒಳ್ಳೆಯದು, ಮತ್ತು ಹೇರ್ ನೆತ್ತಿಗೂ ಒಳ್ಳೆಯದು, ಹಾಗೆ ಬಾಡಿ ಹೆಲ್ತ್ಗೂ ಕೂಡ ಒಳ್ಳೆಯದು. ಇನ್ನು ಇದನ್ನು ನೀವು ಎಷ್ಟು ಸಲ ಬಳಸಬೇಕು ಅಂತ ನೋಡೋದಾದರೆ, ವಾರಕ್ಕೆ 2 ಸತಿ ಬಳಸಿದ್ರೆ ಸಾಕಾಗುತ್ತೆ. ಅಟ್ಲೀಸ್ಟ್ 1 ಸತಿನಾದರೂ ಬಳಸಬೇಕು. ಮ್ಯಾಕ್ಸಿಮಮ್ 2 ಸತಿ ಬಳಸಿದ್ರೆ ಖಂಡಿತವಾಗ್ಲೂ ಒಂದೇ ತಿಂಗಳಲ್ಲಿ ನೀವು ಡಿಫ್ರೆನ್ಸ್ನ ಮತ್ತು ರಿಸಲ್ಟ್ನ ನೋಡ್ತೀರಾ. ಹಾಗಾಗಿ ವಾರಕ್ಕೆ 2 ಸತಿ ಈ ಹೋಮ್ ರೆಮಿಡಿನ ಬಳಸಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿ. ನಿಮಗೆ 1 ತಿಂಗಳು ಇಲ್ಲ 1.5 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಸ್ಮೂತ್ನೆಸ್ ಸಿಗುತ್ತೆ, ಮತ್ತು ಶೈನಿ ಆಗುತ್ತೆ ಹೇರು. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇರು ತೆಳ್ಳ ಹೇರಿಂದ ದಪ್ಪ ಹೇರ್ಗೆ ನಿಮಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ತುಂಬ ಚೆನ್ನಾಗಿ ಥಿಕ್ನೆಸ್ ನಿಮಗೆ ಒಂದು ಸ್ವಲ್ಪ ರಿಸಲ್ಟು ಗೊತ್ತಾಗುತ್ತೆ, ನೀವೇ ಡಿಫ್ರೆನ್ಸ್ನ ನೋಡ್ತೀರಾ. ಇನ್ನು ಇದ್ರ ಜೊತೆಗೆ ಒಂದಷ್ಟು ಟಿಪ್ಸ್ ಹೇಳೋದಾದರೆ, ನೀವು ಈ ರೀತಿ ಹೋಮ್ ರೆಮಿಡಿ ಮತ್ತು ಏನಾದರೂ ಒಂದು ಹೇರ್ ಪ್ಯಾಕ್ಗಳನ್ನ ಟ್ರೈ ಮಾಡಿದ್ರೆ, ಹೇರ್ ಗ್ರೋತ್ ಆಗೋದಕ್ಕೆ ನೀವು ಟ್ರೈ ಮಾಡ್ತಾಯಿದ್ರೆ, ಫಸ್ಟು ನೀವು ಟೈಟಾಗಿ ಹೇರ್ ಸ್ಟೈಲ್ ಮಾಡೋದನ್ನು ಅವಾಯ್ಡ್ ಮಾಡಿ. ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಪ್ರೋಟೀನ್ ಇರುವಂಥ ಫುಡ್ ತಿನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಆದಷ್ಟು ಟೆನ್ಷನ್ನ ಕಡಿಮೆ ಮಾಡಿಕೊಂಡು, ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡಿಬೇಕು. ಇನ್ನು ಮುಖ್ಯವಾಗಿ ಚೆನ್ನಾಗಿ ನೀರು ಕುಡಿದಷ್ಟು ನಿಮಗೆ ಹೆಲ್ದಿ ಬಾಡಿ ಆಗಿರುತ್ತೆ. ಹೆಲ್ದಿ ಬಾಡಿ ಆಗಿದ್ದರೆ ನಿಮಗೆ ಆಟೋಮೆಟಿಕಲಿ ಹೆಲ್ದಿ ಹೇರ್ ಗ್ರೋತ್ ಆಗುತ್ತೆ. ಚೆನ್ನಾಗಿ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಸೊಪ್ಪುಗಳನ್ನ, ಕಾಳುಗಳನ್ನ ಚೆನ್ನಾಗಿ ತಿನ್ನಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ಎಷ್ಟು ಆರೋಗ್ಯವಾಗಿರ್ತೀವೋ ಅಷ್ಟು ಆರೋಗ್ಯವಾಗಿ ಕೂದಲು ಬೆಳೆಯುತ್ತೆ, ಆರೋಗ್ಯವಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಹಾಗಾಗಿ ನೀವು ಹೋಮ್ ರೆಮಿಡಿಗಳನ್ನ, ಹೇರ್ ಪ್ಯಾಕ್ಗಳನ್ನ ಬಳಸಿದ್ರೆ ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಅಗಸೆ ಬೀಜ ಬಳಸಿ ಯಾವ ರೀತಿ ಹೇರ್ ಗ್ರೋತ್ ಮಾಡ್ಕೊಳ್ಳೋದು ಮತ್ತು ತಿಕ್ ಹೇರ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮ್ಗೊಂದೊಳ್ಳೆ ಸಿಂಪಲ್ ಆಗಿರೋ ಹೇರ್ ಕೇರ್ ಅಂತ ಒಂದು ಹೋಮ್ ರೆಮಿಡಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಂದರೆ, ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು
ಮಾಡ್ಕೊಂಡು ನೋಡ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇದರ ಜೊತೆಗೆ ನಿಮಗೆ ಇನ್ಯಾವ ಥರ ಹೋಮ್ ರೆಮಿಡಿಗಳು ಹೇರ್ ಕೇರ್ ಬಗ್ಗೆ ಆಗಿ ನ್ಯಾಚುರಲ್ ಹೇರ್ ಗ್ರೋತ್ ಆಗಲಿ ನ್ಯಾಚುರಲ್ ಸ್ಕಿನ್ ಗ್ಲೋ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಅದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.